ಪದೇ ಪದೇ ದೇವೇಗೌಡರು ಚುನಾವಣೆ ಬಂದಾಗಲೆಲ್ಲ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳ್ತಾರೆ, ಕಣ್ಣೀರು ಹಾಕ್ತಾರೆ, ಸೋಲ್ಸಿದ್ರೆ ವಿಷ ಕುಡಿತೀನಿ ಅಂತ. ಈಗ ಸೋಲ್ಸಿ ವಿಷ ಕುಡಿತೀನಿ ಅಂತ ಅದನ್ನ ನಾನು ವಾಟ್ ನಾನ್ ಸೆನ್ಸ್ ಇಟ್ ಈಸ್. ಅವರು ಹಾಸನ್ ಚಾರ್ಜ್ ಕೊಟ್ಟಿದ್ದಾರೆ. ವಾಟ್ ನಾನ್ ಸೆನ್ಸ್. ಇಟ್ ಡಸ್ ನಾಟ್ ಸ್ಪೀಕ್ ಎ ಬಿಫಿಟಿಂಗ್ ಟು ಎ ಪ್ರೆಸಿಡೆಂಟ್ ಆಫ್ ಎನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಆಫ್ ದಿ ಸ್ಟೇಟ್. ನಾನು ಐ ಆಮ್ ಎ ಫೈಟರ್. ಯಾವನ್ರಿ ಅವ್ರು ಹಾಸನಕ್ಕೆ ಇನ್ಚಾರ್ಜ್ ಮಾಡೋದು ಬಂಡವಾಳ ಗೊತ್ತು ನನಗೆ. ಇರಲಿ, ಅವ್ರು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ, ಆ ಕಟ್ಟಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಆ ಮುಖಕ್ಕೆ ಹೇಳಿದ್ದೀನಿ. ಅವ್ರು ಯಾರು ಹೇಳಿದ್ದು? ಹರಿಜನರಿಗೆ ಮುಖ್ಯಮಂತ್ರಿ ಮಾಡೋಕ್ಕೆ, ಮಂತ್ರಿ ಮಾಡೋಕ್ಕೆ ಕೊಡೋದಿಲ್ಲ, ಒದ್ದು ಕಿತ್ಕೋಬೇಕು ಅಂತ ಹೇಳಿದ್ರು. ಯಾರು ರೀ? ಈಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಆಫ್ ಕರ್ನಾಟಕ. ಯಾರ ಹತ್ರ ಮಾತಾಡ್ತಾರೆ ಹೇಳಿ? ಅವರು ಬರೀ ಓಟ್ಗೋಸ್ಕರ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗ್ತೀನಿ ಅಂತ ಹೇಳಿದ್ದಾರೆ. ಯಾರ್ರೀ ನಾನ್ ಸೆನ್ಸ್. ಯಡಿಯೂರಪ್ಪನವರು ನನ್ನ ಬಗ್ಗೆ ಭಾಷಣ ಮಾಡಿದ್ರು ಮೈಸೂರಲ್ಲಿ. ನಾಚಿಕೆ ಆಗೋದಿಲ್ಲ? ಸಿದ್ದರಾಮಯ್ಯ ಅವತ್ತು ಇದ್ದಿಲ್ಲ ಪಕ್ಕದಲ್ಲಿ? ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್ ಏನು ರೀ, ಜವಾಬ್ದಾರಿಯಿಂದ ಮಾತಾಡ್ತಾರೆ ಇವರೆಲ್ಲ. ಅಧ್ಯಕ್ಷ ಲಾಯಕ ಇವರು. ಇದು ಶ್ರೀಮತಿ ಸೋನಿಯಾ ಗಾಂಧಿಯವರು ಈ ಕೆಲಸಕ್ಕೋಸ್ಕರ ಅವ್ರನ್ನ ಇಟ್ಟಿದ್ರೆ ಅದರಿಂದ ತೃಪ್ತಿ ಪಟ್ಕೊಳ್ಳಿ. ನಡೀರಿ, ತೃಪ್ತಿ ಪಟ್ಕೊಳ್ಳಿ ಅಲ್ರಿ.